ಶಿವಾನಂದ ಪಾಟೀಲರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಬಸವನ ಬಾಗೇವಾಡಿ ಪಟ್ಟಣದ ಮೂಲ ನಂದೀಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಪಟ್ಟಣದ ಹಳೆ ತರಕಾರಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಹಕ್ಕೊತ್ತಾಯ ಸಭೆ ನಡೆಯಿತು. ಶಿವಾನಂದ ಪಾಟೀಲರು ಹಿರಿಯ ನಾಯಕರಾಗಿದ್ದು ಈ ಹಿಂದೆ 2 ಬಾರಿ ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಈರಣ್ಣ ಪಟ್ಟಣಶೆಟ್ಟಿಯವರು ಸಭೆಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಹಾರಿವಾಳ್, ಹಾಲುಮತ ಸಮಾಜದ ಮುಖಂಡರಾದ ಸಂಗಮೇಶ್ ಓಲೇಕರ್, ಮುಖಂಡರಾದ ಶಂಕರಗೌಡ ಬಿರಾದಾರ್, ನ್ಯಾಯವಾದಿ ರವಿ ರಾಠೋಡ್, ಜಗದೇವಿ ಗುಂಡಳ್ಳಿ, ರುಕ್ಮಿಣಿ ರಾಠೋಡ್ ಸೇರಿದಂತೆ ಬಸವನ ಬಾಗೇವಾಡಿ ಮತಕ್ಷೇತ್ರದ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ಅಪಾರ ಬೆಂಬಲಿಗರು ಇದ್ದರು. ವರದಿ ಶರಣು ಕಾಟ್ಕರ್, ಸಮಯ ಟಿವಿ, ಕೆ ನ್ಯೂಸ್, ಬಸವನ ಬಾಗೇವಾಡಿ. ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಬೇಕೇ ಬೇಕು, ಬೇಕೇ ಬೇಕು, ಕೊಡಬೇಕು. ಶಿವಾನಂದ ಪಾಟೀಲರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಅವಧಿಯಲ್ಲಿ ಏನು ಹಾವೇರಿ ಜಿಲ್ಲಾ ಉಸ್ತುವಾರಿಯನ್ನು ಕೊಟ್ಟರು. ಕಾಂಗ್ರೆಸ್ ಪಕ್ಷಕ್ಕೆ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ, ಶಿವಾನಂದ ಪಾಟೀಲ್ ಅವರಿಗೆ ಕೊಡಲೇಬೇಕು. ಇಂದು ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ಕಾರ್ಯಕರ್ತರ ಒಂದು ಸಂಭ್ರಮ. ಯಾಕೆಂದರೆ ಸನ್ಮಾನ್ಯ ಸಚಿವ ಶಿವಾನಂದ ಪಾಟೀಲ್ರವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಡಬೇಕನ್ನೋಂಥ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ಬಸವನ ಬಾಗೇವಾಡಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ 83 ಹಳ್ಳಿಗಳಿಂದ ಆಗಮಿಸಿ ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನು ಒದಗಿಸಿಕೊಡಬೇಕು. ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕನ್ನೋಂಥ ಒತ್ತಾಯವನ್ನು ಹಾಕಿ ಇವತ್ತಿನ ದಿವಸ ಎಲ್ಲ ಕಾರ್ಯಕರ್ತರ ಒಂದು ಸಂಘಟನೆ ದೃಷ್ಟಿಯಿಂದ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡುವಂಥ ವ್ಯವಸ್ಥೆಯಿಂದ ನಾವು ಇವತ್ತಿನ ದಿವಸ ಇದ್ದೇವೆ. ಅದೇ ರೀತಿ ಈಗಾಗಲೇ ಸನ್ಮಾನ್ಯ ಶಿವಾನಂದ ಪಾಟೀಲರಿಗೆ 2 ಬಾರಿ ಸಚಿವ ಸ್ಥಾನವನ್ನು ಒದಗಿಸಿಕೊಟ್ಟಾಗ ಹಿಂದೆ ಆರೋಗ್ಯ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಮುಂದಿನ ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವತ್ತಿನ ದಿವಸ ಕರ್ನಾಟಕ ಮಾರುಕಟ್ಟೆ ಸಮಿತಿ ಹಾಗೂ ಜವಳಿ ಕಬ್ಬು ಅಭಿವೃದ್ಧಿ ಇವೆಲ್ಲ ಕಾರ್ಯವನ್ನು ಕೊಟ್ಟಾಗ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕು, ಯಾವುದೇ ಒಂದು ಫ್ಯಾಕ್ಟ್ರಿಯಲ್ಲಿ ರೈತರಿಗೆ ಅನಾನುಕೂಲತೆ ಆಗಬಾರದಂಥ ಒಂದು ವಿಚಾರನ ಇಟ್ಟುಕೊಂಡು ಇವತ್ತು ಪ್ರತಿಯೊಂದು ಫ್ಯಾಕ್ಟ್ರಿಯಲ್ಲಿ ಇವತ್ತು ಒಂದು ವೇವಿಂಗ್ ಮಷೀನ್ ಹಾಕಿ ಇವತ್ತಿನ ದಿವಸ ಪ್ರತಿಯೊಬ್ಬ ರೈತನಿಗೆ ಅನ್ಯಾಯ ಆಗಬಾರ್ದಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ಅಭಿವೃದ್ಧಿ ಪಥದ ಕಡೆಗೆ ಕಾರ್ಯವನ್ನು ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಅವರ ಸಹಾಯ ಸಹಕಾರ ಸರ್ಕಾರದಿಂದ ಒದಗಿಸಿಕೊಂಡು ಕೆಲಸವನ್ನು ಮಾಡಿ ಇವತ್ತೆಲ್ಲ APMCಗಳಿಂದ ಅಭಿವೃದ್ಧಿ ತಂದು ಇವತ್ತೆಲ್ಲಿ ಹೋದ್ರೆ ಸದ್ಯಕ್ಕೆ ಕಂಪ್ಯೂಟರೈಸ್ ಟೆಂಡರ್ ಆಗಬೇಕನ್ನೋಂಥ ಒಂದು ವಿಚಾರನ ಇಟ್ಕೊಂಡು ಇವತ್ತು ಕಾರ್ಯವನ್ನು ನಿಭಾಯಿಸಿದ್ದಾರೆ. ಮುಂದಿನ ದಿನಮಾನದಲ್ಲಿ ಈ ಖಾತೆ ಕೊಡದೇ ಇದ್ದ ಪಕ್ಷದಲ್ಲಿ ಬೇರೆ ಖಾತೆಯನ್ನು ಕೊಟ್ಟರೂ ಸಹ ಅವರು ನಿಭಾಯಿಸ್ತಾರೆ ಅನ್ನೋಂಥ ಅಭಿಮಾನ ನಮ್ಮಲ್ಲಿದೆ. ಬಂದಂಥ ಎಲ್ಲ ಕಾರ್ಯಕರ್ತರ ಅಭಿಮಾನದಿಂದ ಇವತ್ತಿನ ದಿವಸ ಮತ್ತೆ ನಾವು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅನ್ನೋಂಥ ವಿನಂತಿಯನ್ನು ಮಾಡ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಈರಣ್ಣ ಪಟ್ಟಣಶೆಟ್ಟಿ, ಮಾಜಿ ಬ್ಲಾಕ್ ಅಧ್ಯಕ್ಷರು ಹಾಗೂ PLD ಬ್ಯಾಂಕಿನ ಅಧ್ಯಕ್ಷರು. ಬರ್ರಿ ಅವ್ರನ್ನ ಏನನ್ನು ಮನದಲ್ಲಿ ಮಾಡೋದು. ನಮ್ಮ ಪ್ರಭಾವಿ ನಾಯಕರಾದ ಶಿವಾನಂದ ಪಾಟೀಲ್ ಅವರು ಅವಳಿ ಜಿಲ್ಲೆಯ ಪ್ರಭಾವಿ ನಾಯಕರು. ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಬಲಪಡಿಸಿದಂಥ ನಾಯಕರು ಯಾರಿದ್ದರು ಶಿವಾನಂದ ಪಾಟೀಲ್ ಅವರು. ಅವರೇನಿದ್ರು ಅವರ ಹೆಸರು ಕಾಯಕದ ಮೂಲಕವೇ ಹೆಸರು ಮಾಡಿದಂಥ ವ್ಯಕ್ತಿ ಯಾರಿದ್ದರು ಅದು ಶಿವಾನಂದ ಪಾಟೀಲ್ ಅವರು. ಅದಕ್ಕೆ ಅವರ ಒಂದು ದುಡಿಮೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಹಿರಿಯರಿದ್ದಾರೆ. ಅವರು ಮುತುವರ್ಜಿ ವಹಿಸಿ ಈ ಸಲ ಒಂದು ಹೆಚ್ಚಿನ ದೊಡ್ಡ ಜನರ ಸೇವೆ ಮಾಡುವಂಥ ಖಾತೆಯನ್ನು ಕೊಟ್ಟು ಆ ಬಸವನ ಆಶೀರ್ವಾದ ಮಾಡಲಿ ಅಂತೇಳಿ ನಮ್ಮದು ಡಿ.ಕೆ. ಸಾಹೇಬರಿಗೆ, ಸಿದ್ದರಾಮಯ್ಯ ಅವರಿಗೆ ವಿಶೇಷವಾಗಿ ಮನವಿಯನ್ನು ಮಾಡ್ಕೊಳ್ಳೋದು. ಬಸವರಾಜ್ ಕೋಟಿ, ಬಸವನ ಬಗ್ಗೆ. ನಮ್ಮೆಲ್ಲರಿಗೂ
ಸಿಗುತ್ತೆ ಅನ್ನೋದು ಒಂದು ಭರವಸೆ ಇತ್ತು. ಆ ಭರವಸೆ ನಮಗೆ ಖುಷಿ ಆಗಿದ್ದಕ್ಕೆ ಭಾಳ ನಮ್ಗೆ ಸಂತೋಷ ಆಗಿದೆ. ಈ ಎರಡನೇ ಸೂಚಿನಲ್ಲಿ ಆದರೂ ಸಹಿತ ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಟ್ಟು ನಮ್ಮ ಬಸವನ ಬಾಗೇವಾಡಿ ತಾಲೂಕಿನ ಅಭಿವೃದ್ಧಿಗೆ ಚಾಲನೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ